ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡು ನೋಡ್ರಿ, ನಾನು ಕೂಡ ಆರಾಮಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಶುರು ಮಾಡ್ತಾಯಿದ್ದೀನಿ. ಟೈಮ್ ನೋಡ್ರಿ, ಈಗ 7 ಗಂಟೆ ಆಗ್ತದ. 7 ಗಂಟೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಈಗ ಒಂದಿಷ್ಟು ಡಬ್ಬಿ ಮಾಡ್ಬೇಕ್ರಿ ನಮ್ಮ ಮನೆಯವರಿಗೆ. ಸುಮ್ಮನೆ ಲೈಟಾಗಿ ಅವ್ರಿಗೂ ಕೂಡ ಸ್ವಲ್ಪ ಅರ್ಜೆಂಟ್ ಜಲ್ದಿನೇ ಹೋಗ್ತೀನಿ. ಇನ್ನೂ 10-15 ಮಿನಿಟ್ನಾಗ ಅಂದಾರಿ. ಅದಕ್ಕೆ ನಾನು ಕೂಡ ಒಂದಿಷ್ಟು ಸಿಂಪಲ್ಲಾಗಿ ಒಂದಿಷ್ಟು ರೈಸ್ನ ಮಾಡ್ಬೇಕು ಅಂದ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರಿ. ಹಾಯ್ ಅಂತ ಒಬ್ಬರೇ ಅಷ್ಟೇ ಹಿಂಗೆ ಬರೀ ಮುಖ. ಹಾಯ್ ಫ್ರೆಂಡ್ಸ್ ಚಿಂಗಮ್ ತಿಲ್ಲ ಆತನ್ರಿ ಹೇಳತ್ಲೇನೆ. ಹಾಂ ತೆಗಿಯೋದು ದೇವು ನೋಡ್ರಿ. ಈಗ ಒಂದಿಷ್ಟು ಮಸಾಲೆ ರೈಸ್ನ ಮಾಡ್ಕೊತೀನಿ. ಅದನ್ನು ನಿಮ್ಮ ಜೊತೆ ವಿಡಿಯೋ ಮಾಡಂದ್ರೆ ಹಾಲಲ್ಲ ಆತನ್ರಿ, ಯಾಕಂದ್ರೆ ಅವನಿಗೂ ಸ್ವಲ್ಪ ಹಾಲು ತರ್ಲಕ್ಕೆ ಹೋಗ್ತಾನ್ರಿ ಹೊರಗೆ. ಆಮೇಲೆ ನಂತರ ನಿಮ್ಮ ಜೊತೆ ಒಂದು ಸ್ವಲ್ಪ ರೈಸ್ ಮಾಡಿಕೊಂಡು ಲೈಟಾಗಿ ನಾನೇ ಮಾಡ್ಕೊತೀನಿ ರೀ. ಎಷ್ಟಾಗುತ್ತೆ ಅಷ್ಟೇ. ಸ್ವಲ್ಪ ಅರ್ಜೆಂಟ್ನೂ ಅದ ರೀ, ಯಾಕಂದ್ರೆ ಹೋಲಾತ್ತಾರ ಅವರು. ಟೈಮ್ ಆಗ್ಯದ್ರಿ, ಜಳಕಕ್ಕೆ ಹೋಗ್ಯಾರ ಅವರು ಕೂಡ. ನೋಡಮ್ರಿ ಬನ್ನಿ ಫ್ರೆಂಡ್ಸ್, ಇವತ್ತಿನ ಲಾಗಲ್ಲಿ ಏನೆಲ್ಲ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ದಯವಿಟ್ಟು ವಿಡಿಯೋನ ಕೊನೆಯವರೆಗೆ ಸ್ಕಿಪ್ ಮಾಡಿದೆ ನೋಡಿರಿ. ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಕಮೆಂಟ್ ಕೂಡ ಯಾಕೋ ಕಮ್ಮಿ ಆಗ್ತಾಯಿದೆ, ಲೈಕ್ ಕೂಡ ಕಮ್ಮಿ ಆಗ್ತಾಯಿದೆ, ವ್ಯೂಸ್ ಕೂಡ ಕಮ್ಮಿ ಆಗ್ತಾಯಿದೆ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಮ್ರಿ ಇವತ್ತಿನ ಲಾಗ್ ಏನೆಲ್ಲ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಚಟಾಪಟ್ ಅಂತೇಳಿ 10 ನಿಮಿಷದಲ್ಲಿ ರೆಡಿ ಆಗುವಂಥ ರೈಸ್ನ ಮಾಡ್ತಾಯಿದ್ದೀನಿ. ಯಾಕಂದ್ರೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ರೀ. ನೋಡಿರಿ, ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ ಹಾಗೂ ಬಟಾಟಿನ ಕಟ್ ಮಾಡಿ ಇಟ್ಕೊಂಡಿನಿ. ಹಾಗೆ ಉದ್ದಿನಬೇಳೆ, ಶೇಂಗಾ ಕಾಳು, ಮಸಾಲೆ ಎಲೆ, ಟೊಮೊಟೊ, ಕರಿಬೇವು. ಬೇಕಿದ್ರೆ ನೀವು ಗಜ್ರಿ, ಬೀನ್ಸನ್ನು ಕೂಡ ಹಾಕೋಬೋದು. ನಾನು ಸಿಂಪಲ್ಲಾಗಿ ಅರ್ಜೆಂಟಲ್ಲಿ ಮಾಡ್ತಾ ಇರೋದ್ರಿಂದ ನೋಡಿರಿ, ಅಕ್ಕಿ ಕೂಡ ತೊಳ್ಕೊಂಡು ಇಟ್ಕೊಂಡೀನಿ. ಕುಕ್ಕರ್ ಕೂಡ ಬಿಸಿ ಆಗ್ತಾಯಿದೆ. ಈಗ ರೈಸ್ನ ಮಾಡಿ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಅರ್ಜೆಂಟ್ ಇರೋದ್ರಿಂದ ಪೂರ್ಣ ವಿಡಿಯೋ ಮಾಡ್ಲಿಕ್ಕಾಗಲಿಲ್ಲ ರೀ. ನೋಡ್ರಿ, ಈ ಡಬ್ಬ ಕೂಡ ರೆಡಿಯಾಗಿದೆ ಫ್ರೆಂಡ್ಸ. ಸ್ವಲ್ಪ ಉದ್ದಿನ ಹಪ್ಪಳನೂ ಕರ್ಕೊಂಡಿದ್ದೆ. ಈಗ ಉದ್ದಿನ ಹಪ್ಪಳ ರೈಸ್ ಅಷ್ಟೇ ಕಡ್ದೆ ರೀ. ಇವತ್ತು ಚಪಾತಿ ಪಲ್ಯ ಮಾಡ್ಲಿಕ್ಕಾಗಲಿಲ್ಲ ನನಗೂ ಕೂಡ, ಯಾಕಂದರೆ ಬೆಳಗ್ಗೆ ಜಲ್ದಿನೇ ಹೋದ್ರಿ ಅವರು. ನೋಡಿ, ಈಗ ಅವ್ರ ಡಬ್ಬ ಕೂಡ ರೆಡಿಯಾಗಿದೆ ಫ್ರೆಂಡ್ಸ. ಕೊತ್ತಂಬರಿನ ನಾವು ಯಾವ ರೀತಿ ಕೆಡ್ಲಾರ್ದಂಗೆ ಸ್ಟೋರ್ ಮಾಡಿ ಇಟ್ಕೊಳ್ಳೋದಂತ ನೋಡಮ್ರಿ. ಈ ಮಳೆಗಾಲ ಬೇರೆ ಬಂತು. ಮಳೆಗಾಲದಲ್ಲಿ ಕೊತ್ತಂಬರಿ ಆಗಲಿ ಇನ್ಯಾವುದೇ ಕಾಯಿಪಲ್ಯನಂದರೆ ಮೆಂತ್ಯ ಪಲ್ಯ, ಸಬ್ಸಿ ಪಲ್ಯ, ಈ ರೀತಿ ಕೊತ್ತಂಬರಿ ಜಾಸ್ತಿ ದಿನ ಕೆಡ್ಲಾರ್ದಂಗೆ ಇಟ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ. ಯಾಕಂದರೆ ಜಲ್ದಿನೇ ಹಾಳಾಗಿಬಿಡುತ್ತೆ ರೀ ಮಳೆ ಜಾಸ್ತಿ ಇರೋದ್ರಿಂದ. ಜಾಸ್ತಿ ಮಳೆಯಾಗಿ ತೊಯ್ತು ಅಂದ್ರೆ ಇದು ಪಲ್ಯ ಜಲ್ದಿ ಜಾಸ್ತಿ ಹಾಳಾಗಿಬಿಡ್ತದೆ. ಇದನ್ನು ನಾವು ಯಾವ ರೀತಿ ಒಂದು 15 ದಿನ ಆದರೂ ಇದು ಕೆಡ್ಲಾರ್ದಂಗೆ ಫ್ರಿಜ್ಜಲ್ಲಿ ಇಟ್ಟರು ಕೂಡ ಜಲ್ದಿನೇ ಹಾಳಾಗುತ್ತೆ. ನಾವು ಯಾವ ರೀತಿ ಸ್ಟೋರ್ ಮಾಡ್ಬೋದಂತ ಈಗ ಒಂದು ಟಿಪ್ಸ್ನ ನೋಡಮ್ರಿ. ಈಗ ಯಾವ ರೀತಿ ಮಾಡೋದಂತ. ನಾನು ಇದನ್ನು 2 ಭಾಗನಾಗಿ ಮಾಡ್ಕೊಂಡಿನಿ. ಅಂದರೆ 2 ಸಾರಿ ಇದೆಷ್ಟು ಇದೆಷ್ಟು ಅಂದ್ರೆ ಒಂದರಲ್ಲೇ ಇಟ್ಟರೆ ಇದು ಆಗುತ್ತೆ. ನೋಡಿ, ಈ ರೀತಿ ನಾನು ಯಾವ ರೀತಿ ಸ್ಟೋರ್ ಮಾಡೋದಂತ ನೋಡಮ್ಮ. ನೋಡಿ, ಒಂದು ಪೇಪರ್ನ ತೊಗೊಂಡಿದ್ದೀನಿ, ನೋಟ್ಬುಕ್ ಪೇಪರ್. ಬೇಕಿದ್ರೆ ನೀವು ಟಿಶ್ಯೂ ಪೇಪರ್ ಇದ್ದರೆ ಟಿಶ್ಯೂ ಪೇಪರಲ್ಲಿ ಕೂಡ ಇಟ್ಕೋಬೋದು. ನೋಡಿ, ಈ ರೀತಿ ಪೇಪರ್ದೊಳಗೆ ಇಟ್ಕೊಂಡು ಇದನ್ನು ನಾವು ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಈ ರೀತಿ ಫ್ರಿಜ್ಜಲ್ಲಿ ಡಬ್ಬಿಗಳು ಇರ್ತಾವಲ್ರಿ, ಕಾಯಿಪಲ್ಯ ಹಾಕೋ ಡಬ್ಬಿ, ಇದನ್ನು ನಾವು ಈ ರೀತಿ ಇಟ್ಕೋಬೇಕಂದ್ರೆ ಈ ರೀತಿ ಪೇಪರ್ದಲ್ಲಿ ಇಟ್ಕೊಳ್ಳೋದ್ರಿಂದ ಜಲ್ದಿನೂ ಹಾಳಾಗಂಗಿಲ್ಲ.
ಇನ್ನೊಂದಿಷ್ಟು ಏನಿತ್ತಲ್ಲ ಇದನ್ನು ಕೂಡ ಇದೇ ರೀತಿ ಮಾಡ್ಕೊತೀನಿ. ಯಾಕಂದ್ರೆ ಡೈಲಿ ನಾವು ಯೂಸ್ ಮಾಡೋದ್ರಿಂದ ಕೊತ್ತಂಬರಿ ಅಂತೂ ಸಂಜೆನೂ ಬೇಕು, ಮಧ್ಯಾಹ್ನ ಬೇಕು, ರಾತ್ರಿನೂ ಬೇಕು ಅಡುಗೆಗೆ. ಪ್ರತಿ ಸಾರಿನೂ ಪೂರ್ಣ ತೆಗೆದಾಗ ಜಲ್ದಿ ಹಾಳಾಗುತ್ತೆ. ಈ ರೀತಿ ಸ್ವಲ್ಪ ಸ್ವಲ್ಪನೇ ನಾವು 2 ಲೇಯರಾಗಿ ಮಾಡಿಟ್ಕೊಂಡ್ರೆ ಕೊತ್ತಂಬರಿ ಜಲ್ದಿ ಹಾಳಾಗಂಗಿಲ್ಲ ರೀ. ತೊಳ್ಕೊಂಡು ಇಟ್ಕೋಬಾರ್ದು, ಅಡುಗೆ ಮಾಡುವಾಗಲೇ ನಾವು ತೊಳೆದು ಹಾಕಿದ್ರೆ ನಡೀತದೆ ನೋಡಿರಿ. ನಾವು ಡೈಲಿ ನಾವು ಮನೆಯಲ್ಲಿ ಯೂಸ್ ಮಾಡೋವಂಥ ಇದನ್ನು ನಾವು ಈ ರೀತಿ ಟಿಪ್ಸ್ಗಳನ್ನು ಯೂಸ್ ಮಾಡಿದ್ರೆ ಜಾಸ್ತಿ ದಿನ ನಾವು ಬಳಸ್ಕೋಬೋದು. ಕೊತ್ತಂಬರಿ ಆಗಲಿ, ಇನ್ಯಾವುದೇ ಮೆಂತ್ಯ ಪಲ್ಯ ಆಗಲಿ, ಸಬ್ಸಿ ಪಲ್ಯ ಆಗಲಿ. ನೋಡಿ ಈ ರೀತಿ ನಾನು 2 ಸ್ಟೆಪ್ನ ಮಾಡಿಟ್ಕೊಂಡಿನಂದ್ರೆ ಒಂದರದಲ್ಲಿ ಆದರೆ ದಿನ ಯೂಸ್ ಜಾಸ್ತಿ ಗಾಳಿಗೆ ತೆಗೆಯೋದ್ರಿಂದ ಜಲ್ದಿ ಕೂಡ ಹಾಳಾಗುತ್ತೆ. ನೋಡಿ ಈ ರೀತಿ ಮಾಡ್ಕೊಂಡೀನಿ. ಹೇಗಿದೆ ಈ ಟಿಪ್ಸ್ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಇದು ದಿನನಿತ್ಯದಲ್ಲಿ ನಾವು ಯೂಸ್ ಮಾಡ್ಬೋದಾದಂಥ ಟಿಪ್ಸ್ ನೋಡಿರಿ ಇದು. ನೋಡಿ ಇಷ್ಟು ಪಾಲಕ್ ಸೊಪ್ಪು ಮಿಕ್ಕಿದ ಸಾಂಬಾರು ಮಾಡಿಕೊಂಡು ಇದನ್ನು ನಾವು ಮತ್ತೆ ನೆಕ್ಸ್ಟ್ ಡೇ ಅಂದರೆ ಮಾಡೋದಾಗಂಗಿಲ್ಲ. ಯಾಕಂದರೆ ಇವತ್ತೇ ಪಾಲಕ್ ಸಾಂಬಾರು ಮಾಡಿದ್ರೆ ನೆಕ್ಸ್ಟ್ ಡೇನೂ ಕೂಡ ಅದನ್ನೇ ತಿನ್ನೋಕ್ಕಾಗಂಗಿಲ್ಲ. ಅದರ ಸಲುವಾಗಿ ನಾವು ಇದು ಇನ್ನು 2 ದಿನ ಅಥವಾ 3 ದಿನ ಬಿಟ್ಟು ಮಾಡಬೇಕಾಗುತ್ತೆ. ಇದು ಇನ್ನೂ ಇಬ್ಬರಿಗೆ ಸಾಂಬಾರು ಆರಾಮಾಗುತ್ತೆ. ಪಾಲಕ್ ಸೊಪ್ಪು ಹಾಗೆ ಸ್ವಲ್ಪ ಬೇಳೆ ಅದೆಲ್ಲ ಹಾಕ್ಕೊಂಡು ಮಾಡಿಕೊಂಡ್ರೆ ಇದು ನಾವು ಇನ್ನು 4 ದಿನ ತಾಳೋ ಹಾಗೆ ಅಂದ್ರೆ ಕೆಡಲಾರ್ದಂಗೆ ಇದನ್ನು ಕೂಡ ಒಂದು ಪೇಪರ್ನಾಗ ಇಟ್ಕೊಂಡು ನಾವು ಸ್ಟೋರ್ ಮಾಡ್ಕೋಬೋದು. ನೋಡಿ ಈ ರೀತಿ ಒಂದು ಪೇಪರ್ನಾಗ ಇಟ್ಕೊಳ್ಳೋದ್ರಿಂದ ಜಲ್ದಿ ಕೂಡ ಹಾಳಾಗಂಗಿಲ್ಲ. ನಿಮ್ಮ ಕಡೆ ಟಿಶ್ಯೂ ಪೇಪರ್ ಇದ್ದರೆ ಟಿಶ್ಯೂ ಪೇಪರ್ದಲ್ಲಿ ಕೂಡ ಈ ರೀತಿ ರೋಲ್ ಮಾಡಿಕೊಂಡು ಇಟ್ಕೋಬೋದು. ಅಷ್ಟೇ ಇಟ್ಟರೆ ಜಲ್ದಿ ಬೇಗನೆ ಹಾಳಾಗಿಬಿಡ್ತದೆ ನೋಡಿರಿ. ಈ ರೀತಿ ಇಟ್ಕೊಂಡು ನಾವು ಮತ್ತು 4 ದಿನ ನಂತರ ಇದರಿಂದ ಸಾಂಬಾರನ್ನ ಮಾಡ್ಕೋಬೋದು. ನೋಡಿರಿ ಫ್ರಿಜ್ಜಲ್ಲಿ ಈ ಥರ ಡಬ್ಬಿ ಇರ್ತಾವಲ್ರಿ, ಇದನ್ನು ನಾವು ಈ ರೀತಿ ಸ್ಟೋರ್ ಮಾಡ್ಕೋಬೋದು. ನನ್ನ ಮಗ ನೋಡಿರಿ ಫಸ್ಟ್ ಟೈಮ ಕ್ಲೀನಿಂಗ್ ಕೆಲಸ ಮಾಡ್ಲಿಕ್ಕತ್ತಾನೆ. ಯಾಕಂದ್ರೆ ಅವನಿಗೆ ಸ್ವಲ್ಪ ಹೇಳಿದ್ರೆ ನಾನು ನೋಡಪ್ಪ ನನಗರ ಈ ರೀತಿ ಅದು ನನಗೆ ಮಾಡೋದಾಗಂಗಿಲ್ಲ, ಮಾಡಪ್ಪಾಜಿಯನ್ನು ಹ್ಞೂ ಅಂತೇಳಿ ಮಾಡ್ಲಾತನ್ ರೀ. ಯಾಕಂದ್ರೆ ಮಕ್ಕಳಿಗೆ ನಾವು ಅರ್ಥ ಮಾಡಿಸ್ಬೇಕ್ರಿ. ನಮಗರ ಮಾಡೋದಾಗಂಗಿಲ್ಲ ಪಜ್ಜಿ, ನೀನು ಮಾಡು, ಇಲ್ಲಾಂದ್ರೆ ಮನೆ ಹೊಲಸು ಕಾಣುತ್ತೆ ಹಂಗೆ ಹಿಂಗೆ ಅಂಥೇಳಿ ಅವನಿಗೆ ಒಪ್ಸನ ಮಾಡ್ತೀನಿ ಮಮ್ಮಿ ಅಂತ ಮಾಡ್ಲಾತ ನೋಡಿರಿ. ಅವನ ಮಕ್ಕಳಿಗೆ ಏನಾದರೂ ಒಂದು ಸ್ವಲ್ಪ ಹುಮ್ಮಸ್ಸು ಬರೋ ಹಾಗೆ ಮಾತಾಡ್ಬೇಕ್ರಿ, ಅಂದ್ರೆ ಅವರು ಮಾಡ್ತಾರೆ. ಇಲ್ಲಾಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಜಾಸ್ತಿ ಜೋರು ಬರಲಿ, ಇಲ್ಲ ನೀ ಮಾಡೇ ಬಿಡು, ನೀ ಮಾಡೇಬೇಕು ಅಂದ್ರೆ ಅವರು ಮಾಡಂಗಿಲ್ಲ ನೋಡ್ರಿ. ನಾವು ಒಂದು ಜರ ಪ್ರೀತಿಲಿಂದ ಇಲ್ಲ ಪಜ್ಜಿ ಹಿಂಗೆ ಮಾಡು ಅಂಥೇಳಿ ಒಂದು ಸ್ವಲ್ಪ ಅವರಿಗೆ ಪ್ರೀತಿಯಿಂದ ಹೇಳಿದ್ರೆ ಮಾಡ್ತಾರೆ ನೋಡ್ರಿ. ಅವನು ಕೂಡ ಇವತ್ತು ಸ್ವಲ್ಪ ಡಸ್ಟ್ ಕೂಡ ಜಾಸ್ತಿ ಆಗೈತ್ರಿ, ಅದಕ್ಕೆ ಮಾಡ್ತೀನಿ ಮಮ್ಮಿ ಅಂದರೆ ಆಯ್ತಾ ಮಾಡಂತೆ ಅವನಿಗೆ ಒಂದು ಜರ ರಂಬಸ್ಕೆ ಕೆಲಸನ ಹಚ್ಚಿ ನೋಡಿರಿ ಫ್ರೆಂಡ್ಸ ಮಾಡ್ಲಾತನ. ಇದೇ ರೀತಿ ಮಕ್ಕಳಿಗೆ ಇದೇ ವಯಸ್ಸಿನಲ್ಲೇ ನಾವು ಏನಾದರೂ ಹೇಳ್ಕೊಟ್ರೆ ಮಾಡ್ತಿರ್ತಾರೆ. ಯಾಕಂದ್ರೆ ನಮ್ಮ ಮನೆಯಲ್ಲಿ ನಮ್ಮದೆಲ್ಲ ರೈತರ ಫ್ಯಾಮ್ಲಿ ರೀ. ಮನೇಲಿ ಊರಲ್ಲಿದ್ದರೆ ಎಲ್ಲ ಕೆಲಸನೂ ಮಾಡ್ತಿದ್ರಿ ಪರವಾಗಿಲ್ಲ. ಆದರೆ ಈಗ 1 ವರ್ಷ ಆಯಿತು ಅವರು ಕೂಡ ಹಾಸ್ಟೆಲ್ ಆದ್ರೆ ನಾವು ಕೂಡ ಇಲ್ಲಿದ್ದೀವಿ. ಈಗ ನಾವು ಇಲ್ಲಿರೋ ಕಾರಣ ಹಿಂಗೆ 1 ದಿನ 2 ದಿನ ಅಷ್ಟೇ ಊರಿಗೆ ಹೋಗ್ತಾರೆ. ಇಲ್ಲಿಂದ ಜಾಸ್ತಿ ದಿನ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾರೆ. ನಾವು ಇದೇ ರೀತಿ ಅವರಿಗೆ ಸುಮ್ಮನೆ ಟಿ ವಿ ನೋಡೋದು, ಮೊಬೈಲ್ ನೋಡೋದು ಆದರೆ ಸ್ವಲ್ಪ ಜಾಸ್ತಿ ಮೈಗಳನ್ನೇ ಆಗಿಬಿಡ್ತಾರೆ. ಅಂದರೆ ಹೆಣ್ಮಕ್ಳ ಕೆಲಸನ ಅವರಿಗೆ ಅರ್ಥ ಮಾಡಿಸ್ಬೇಕಾಗುತ್ತೆ ಫ್ರೆಂಡ್ಸ. ಯಾಕಂದ್ರೆ ಅವ್ರು ಹೆಣ್ಮಕ್ಳಲ್ಲ ಅಂದ್ರೆ ಕೂಡ ಗಂಡು ಮಕ್ಕಳು ಕೆಲಸ ಮಾಡ್ಬೋದೇನು ಪರವಾಗಿಲ್ಲ. ಆದ್ರೆ ಮಾಡ್ತಾರೆ ಆದ್ರೆ ಸ್ವಲ್ಪ ಜಾಸ್ತಿ ಅವರಿಗೆ ಒಂದು ಸ್ವಲ್ಪ ಹುರಿದುಂಬಿಸ್ಬೇಕಾಗತ್ತೆ ರೀ. ಗಂಡಸು ಮಕ್ಳು ಇದ್ದರೂ ಕೂಡ ತಮ್ಮ ಕೆಲಸನ ತಾವು ಮಾಡ್ಕೊಳ್ಳೋಂಥ ಕೆಪಾಸಿಟಿ ಇರ್ತದೆ ರೀ. ಅಂದ್ರೆ ಅವ್ರಿಗೆ ಈ ಟೈಮಲ್ಲೇ ಮಾಡ್ಕೊಂಡ್ರೆ ಮುಂದಾದರೂ ಕೂಡ ಅವರಿಗೆ ಹಾಸ್ಟೆಲಲ್ಲಿ ಇರ್ತಾರಲ್ರಿ, ಹಾಸ್ಟೆಲಲ್ಲಿ ಇದ್ದರೆ ಅಂದರೆ ಈಗಿನ ಮಕ್ಕಳಿಗೆ ಎಲ್ಲನೂ ತಮ್ಮದೇ ತಾವು ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಮನೆಯಲ್ಲಿದ್ದರೆ ಎಲ್ಲ ತಾಯ್ದಿರು ಮನೆಯನ್ನೇ ಎಲ್ಲ ಮಾಡಿಕೊಡ್ತೀವಿ ರೀ. ಮತ್ತು ಅವ್ರು ಹೊರಗಡೆ ಇದ್ದಂದ್ರೆ ಅವರಿಗೆ ಎಲ್ಲನೂ ಅವ್ರ ಕೆಲಸನ ಅವರೇ ಮಾಡ್ಕೋಬೇಕಾಗತ್ತೆ. ಈಗಿನಿಂದ ಸ್ವಲ್ಪ ರೂಢಿ ಹಾಕ್ಬೇಕ್ರಿ ಗಂಡಸು ಮಕ್ಕಳಿಗೆ ಕೂಡ. ನೋಡಿ ಫ್ರೆಂಡ್ಸ್, ಅವನಿಗೂ ಒಂದು ಅರ್ಧ ತಾಸು ಒಂದು ಸ್ವಲ್ಪ ರಂಬೋಸಿ ಸಮಾಧಾನ ಮಾಡಿ ಅವನಿಗೆ ಮ್ಯಾಗ ಒಯ್ದು ತೆಳಗೆ ಒಯ್ದು ಒಂದು ಸ್ವಲ್ಪ ಮಾಡಪ್ಪಾಜಿ ಹಂಗೆ ಹಿಂಗೆ ಅಂತ ಹೇಳ್ದೆ ಮಾಡ್ಲಾತ ನೋಡ್ರಿ. ಅವನಿಗೆ ಒಂದು ಚಸ್ಮ ಸಿಕ್ತು, ಅದನ್ನ ನೋಡಿ ತುಂಬ ಖುಷಿ ಅದ ರೀ. ಮಮ್ಮಿ ನೋಡಿ ನಾ ಹೆಂಗೆ ಕಾಡ್ಲಾತೀನಿ ಅಂತೇಳಿ. ನೋಡಿರಿ ಮಕ್ಕಳಿಗೆ ತಲ್ರಿ ಎಲ್ಲರಿಗೂ ಕೂಡ ಒಂದು ಹಳೇದೇನಾದರೂ ಬಿಟ್ಟಿರೋದನ್ನು ಹೊಳ್ಳಿ ಮತ್ತೆ ನೋಡಿದ್ರೆ ಖುಷಿನೇ ಬೇರೆ ಆಗುತ್ತೆ ರೀ. ಓಲ್ಡ್ ಈಸ್ ಗೋಲ್ಡ್ ಅಂತ ಯಾಕಂತಾರೆ. ಇದನ್ನೇ ನಾವು ಯಾವುದೇ ಆಗಲಿ, ನಾವು ಬಟ್ಟೆ ಆಗಲಿ ಇನ್ನೊಂದಾಗಲಿ ಅದನ್ನು ಬೇಡಪ್ಪ ಇದು ಹಳೇದಾಗೈತೆ ಅಂತ ಬಿಟ್ಟಿರ್ತೀವಿ. ಆದ್ರೆ ಮತ್ತೆ ಹೊಳ್ಳಿ ವಾಪಸ್ ಅದನ್ನು ನೋಡಿದ್ರೆ ಇಲ್ಲ ಇನ್ನೊಂದು ದಿನ ಹಾಕ್ಕೋಬೇಕು ಅನಿಸುತ್ತೆ. ಅದರಷ್ಟು ಖುಷಿನೇ ಯಾವುದೋ ಹಂಗಿಲ್ಲ. ನಾವು ಸಣ್ಣವರಿದ್ದಾಗ ಇದೇ ರೀತಿ ಮಾಡ್ತಿದ್ದೆವು. ಏನಾದರೂ ಮನೆ ಕ್ಲೀನ್ ಮಾಡೋವಾಗ ಹಳೇದೇನಾದರೂ ಸಿಕ್ಕಿದ್ರೆ ಅದನ್ನು ಮತ್ತೆ 1 ದಿನ 2 ದಿನ ಈ ರೀತಿ ನಾವು ಅದ್ರ ಸಂಗಟ ಅಂದರೆ ಬಟ್ಟೆ ಆದರೆ ಹಾಕೋತಿದ್ದೆವು. ಇಲ್ಲಾಂದ್ರೆ ಆಟದ ವಸ್ತು ಇದ್ದರೆ ಅದ್ರ ಜೊತೆ ಮತ್ತೆ 2 ದಿನ ಆಡೋದು ಮಾಡ್ತಿದ್ದೆವು ನೋಡ್ರಿ. ಅವನು ಕೂಡ ಕಣ್ಣಿಗೆ ಚಸ್ಮ ಹಾಕ್ಕೊಂಡು ಕ್ಲೀನ್ ಮಾಡ್ಲಾತನ ನೋಡಿ ಫ್ರೆಂಡ್ಸ್. ಈ ರೀತಿ ನನ್ನ ಮಗ ಕ್ಲೀನ್ ಮಾಡ್ಲಾತ. ನಿಮ್ಮ ಮಕ್ಕಳಿಗೂ ಇದೇ ರೀತಿ ಮಾಡ್ತಿದ್ರೆ ಕಮೆಂಟ್ ಮಾಡಿ. ಊಟ ಮಾಡಂಬರಿ ಫ್ರೆಂಡ್ಸ. ಸ್ವಲ್ಪ ಅನ್ನ ಉದ್ದಿನ ಹಪ್ಪಳನ ಊಟ ಮಾಡ್ಲಾತಿದ್ದೀರಿ. ಟೈಮ್ ನೋಡ್ರಿ 2 ಆಗಿ 10 ನಿಮಿಷ ಆಗ್ಯದ ಮಧ್ಯಾಹ್ನ ರೀ.
ನನ್ನ ಮಗ ಕೂಡ ಸ್ವಲ್ಪ ಕ್ಲೀನಿಂಗ್ ಮಾಡ್ತೀನಿ ಅಂತೇಳಿ ತೊಗೊಂಡು ಕೂತಾನೆ. ಅಂದರೆ ಯಾಕೋ ಅವ್ನಿಗೆ ಮೂಡ್ ಬಂದದ್ರಿ ಮಾಡ್ಬೇಕಂತೇಳಿ ಮಾಡ್ಲಾತನ್ರಿ. ನೋಡಿರಿ ಇನ್ನೇ ಈಗ ಜಸ್ಟ್ ನಮ್ಮ ಮೈದ್ನ ಫೋನ್ ಮಾಡಿದ್ದಾರೆ, ಒಂದು ಹೋಳಿಗೆ ಆರ್ಡ್ರ್ ಬಂದದ್ದು, ಏನಿ ಮಾಡ್ತೀನಿ ಟೈಮ್ ಇದ್ರೆ ಅಂಥೇಳಿ. ಅದು ಟೈಮ್ ಸಂಜೆ 6 ತನಕ ಕೊಡ್ಬೇಕಂತ್ರಿ. ನೋಡ ನಾನು ಹ್ಞೂ ಮಾಡ್ತೀನಿ ಅಂತ ಒಪ್ಕೊಂಡಿದ್ದೀನಿ ರೀ. ಈಗ ಹೋಳ್ಗಿನ ಮಾಡ್ಬೇಕ್ರಿ. ಯಾಕಂದ್ರೆ ಈಗ ನಾವು ಆರ್ಡ್ರ್ ತೊಗೋತೀವಂತ ಗೊತ್ತದ ರೀ ಅವರಿಗೆ. ಅಂದ್ರೆ ನಮ್ಗೆ ಅವ್ರು ಕೇಳಿರ್ತಾರೆ ಮಾಡ್ತೀರೇನಿಲ್ಲ ಅಂತಂದ್ರೆ ಮಾಡೇಬೇಕಾಗ್ತದೆ. ನಾವು ಒಂದು ಆಸೆಗೋಸ್ಕರನೇ ಗೂಗಲ್ದೊಳಗೆ ಹಾಕೀವಿ. ಈಗ ಅವರು ಕೂಡ ಅವರ ಟೈಮ್ ಪ್ರಕಾರ ನಾವು ಕೊಡ್ಬೇಕಾಗ್ತದೆ ರೀ. ಈಗ ನೋಡಿರಿ 2ಗೆ ಟೈಮ್ 6 ಗಂಟೆಕತ್ತೆ, ಇನ್ನೂ 4 ತಾಸು ಟೈಮ್ ಅದ. ನಾನು ಎಲ್ಲ ಕೆಲಸ ಬೆಳಗ್ಗೆ ಹಿಡ್ಕೊಂಡು ಸ್ವಲ್ಪ ಆ ಕಡೆ ಈ ಕಡೆ ಸಾಫ್ ಸಫಾಯಿ ಮಾಡ್ಲಾತಿದ್ದೆ ರೀ. ಅಂದ್ರೆ ಸ್ವಲ್ಪ ಫ್ರಿಜ್ಜು ಅದು ಕ್ಲೀನ್ ಮಾಡ್ಕೊಂಡು ಕೂತಿದ್ದೆ ರೀ ನಾನು. ಈಗಷ್ಟೇ ಜಸ್ಟ್ ಬತ್ರಿ ಫೋನ್. ಅದಕ್ಕೆ ಊಟ ಮಾಡ್ಲಾತೀನಿ, ಫೋನ್ ಬತ್ತು. ಕಿಂಗ್ ತೆಕ್ಕೆ ಅಂದಾರಿ ನಮ್ಮ ಮೈದ್ನ. ಆಯ್ತು ಸ್ವಲ್ಪ ಊಟ ಮಾಡಿ ಚಾಲು ಮಾಡ್ತೀನಿ ಮಾಡ್ಲಿಕ್ಕೆ, 6 ತನಕ ಕೊಡ್ತೀನಿ ಅಂತ ಹೇಳೀನಿ ರೀ. ಮಾಡ್ತೀನಿ ಫ್ರೆಂಡ್ಸ. ಯಾಕಂದ್ರೆ ಬಿಸ್ನೆಸ್ ಅಂತೇನಲ್ರಿ, ಅಂದ್ರೆ ನಾವು ಕೆಲಸ ಮಾಡ್ಲಾತೀವಿ ಅಂದ್ರೆ ನಾವು ಮಾಡಿಕೊಟ್ರೆ ಮತ್ತೆ ಹೊಳ್ಳಿ ನಮ್ಮ ರಿಟರ್ನ್ ಅವ್ರು ಹೇಳಿದಾಗ ನಾವು ಇಲ್ಲ ಆಗಂಗಿಲ್ಲ ಅಂದ್ರೆ ಮತ್ತೆ ನೆಕ್ಸ್ಟ್ ಟೈಮ್ ನಮಗೆ ಅವರು ಫೋನ್ ಮಾಡೋಂಗಿಲ್ಲ. ಅದ್ರ ಸಲುವಾಗಿ ನಾವು ಮಾಡ್ಲಾತೀವಿ ಅಂದ್ರೆ ಮಾಡ್ಬೇಕಲ್ರಿ. ನೋಡೋಣ್ರಿ, ಸ್ವಲ್ಪ ಹೋಳ್ಗೆ ಸಾರು ಮತ್ತು ಅನ್ನನೂ ಹೇಳ್ಯಾರಂತ್ರಿ ಅವರು. ಮಾಡ್ಬೇಕಂತ ಅಂದ್ಕೊಂಡೀನಿ, ಮಾಡ್ತೀನಿ ರೀ. ಮಂಡ್ಯದೆಲ್ಲ ಇಡ್ತಾನೆ ಆಟೆ ಬಿಟ್ಟಿನಿ. ಯಾಕಂದ್ರೆ ಒಂದು ಸ್ವಲ್ಪ ಫ್ರಿಜ್ಜಲ್ಲಿರೋ ಕಾಯಿಪಲ್ಯ ಅದೆಲ್ಲ ತೊಗೊಂಡೆ ರೀ. ಖಾಲಿ ಆಗಿರೋದು ಡಬ್ಬಿಗಳದನ್ನೆಲ್ಲ ತೊಳಿಲಕ್ಕೆ ಇಟ್ಕೊಂಡೆ. ಫ್ರಿಜ್ನು ಒಂದು ಸ್ವಲ್ಪ ಹೊಲಸಾಗಿತ್ತು, ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅದು ನನಗೆ ಇದು ಆರ್ಡ್ರದ್ದು ಗೊತ್ತಿದ್ದಿದ್ದಿಲ್ಲ ರೀ ಫ್ರೆಂಡ್ಸ್. ಅದ್ರ ಸಲುವಾಗಿ ಸುಮ್ಮನೆ ನಾನು ಸೊಕಾಶಿಗೆ ನನಗೆ ಹೆಂಗಾಗುತ್ತೋ ಹಂಗೆ ಸ್ವಲ್ಪನೇ ಮಾಡ್ಕೊತಿದ್ದೆ. ಈಗ ಎಕ್ದಮ್ ಆರ್ಡ್ರ್ ಬತ್ರಿ, ಮಾಡ್ತೀನಿ ರೀ, ಏನು ಪರವಾಗಿಲ್ಲ. ನೋಡಿರಿ ಇಡ್ತಾನೆ ಈ ಕೆಲಸ ಮಾಡೋ ಸಂಬಂಧ ನಾನು ಬಾಂಡೆ ಅದು ತೊಳ್ಕೊಂಡಿಲ್ಲ ರೀ ಫ್ರೆಂಡ್ಸ್. ಆಮೇಲೆ ಮಾಡಿದ್ರೆ ಒಮ್ಮೆ ಇಷ್ಟುಗೆಲ್ಲ ಕೆಲಸ ಮುಗಿಸ್ಕೊಂಡು ಒಮ್ಮೆ ಬಾಂಡೆ ತೊಳ್ಕೊಂಡಿರ್ತೈತಿ. ಇಡ್ತಾನೆ ಆಟೆ ಇಟ್ಕೊಂಡು ಮುಂದಿನ ಕೆಲಸ ಮಾಡ್ಲಾತಿದ್ದೀರಿ. ಈಗ ಮತ್ತು ಹಾಗೆ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡೋದು, ವಾಯ್ಸ್ ಕೊಡೋದು ಅದು ಇತ್ತು ಇಡ್ತಾನೆ. ಅದಕ್ಕೆ ಲೇಟ್ ಆಯಿತು. ಈಗ ಮತ್ತೆ ಬತ್ರಿ ಮಾಡ್ತೀನಿ, ಏನು ಪರವಾಗಿಲ್ಲ. ಒಂದು ಸ್ವಲ್ಪ ಹೈರಾಣ ಆಗುತ್ತೆ ರೀ, ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಮನ್ಯಾಗ ನೋಡ್ಬೇಕಿಲ್ಲ ರೀ, ಎಲ್ಲ ಕೆಲಸನೂ ಮಾಡಬೇಕು. ಮಾಡಲು ಬೇರೆ ಭಾಳ ಆಗ್ಯದ್ರಿ. ಬಟ್ಟೆ ಕೂಡ ಹೊರಗದ, ಅದನ್ನೆಲ್ಲ ತೊಗೊಂಡು ಬಂದು ಆಮೇಲೆ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ರೀ ಫ್ರೆಂಡ್ಸ. ಒಂದು 2 ಪ್ಲೇಟ್ನಷ್ಟು ಆರ್ಡ್ರ್ ಕೂಡ ಫುಲ್ ಆರ್ಡ್ರ್ ಬಂದಿದ್ರಿ. ಅಂದ್ರೆ ಅನ್ನ, ಸಾಂಬಾರು, ಹಪ್ಪಳ, ಹೋಳ್ಗೆನೇ ಎಲ್ಲ ಕೊಡ್ಬೇಕ್ರಿ. ಅದ್ರ ಸಲುವಾಗಿ ಸ್ವಲ್ಪನೇ ಮಾಡ್ಲಾತ್ತೀನಿ ನಾನು. ಅದಕ್ಕೆ ಸಾಂಬಾರ್ಗೆ ನೋಡಿರಿ ಭಾಳಷ್ಟು ಜನ ಕೇಳಿದ್ರಿ, ಅಕ್ಕ ಕಟ್ಟಿನ ಸಾರು ಮಾಡೋ ರೆಸಿಪಿನೂ ಕೂಡ ಹೇಳಿ ಅಂಥೇಳಿ ನಾನು ತೋರಿಸ್ತಾ ಇದ್ದೀನಿ. ಕಟ್ಟಿನ ಸಾರಿಗೆ ಸಿಂಪಲ್ಲಾಗಿ ನೋಡಿರಿ ಒಂದಿಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ರೀ, ಒಂದಿಷ್ಟು ಹವೈಸ್ ಕಾಳು, ಒಂದು ಅರ್ಧ ಉಳ್ಳಾಗಡ್ಡಿ, 1 ಇಂಚ್ ಆಗುವಷ್ಟು ಹಸಿ ಶುಂಠಿ, ಹಾಗೆ ಒಂದು 8ರಿಂದ 10 ಬೆಳ್ಳುಳ್ಳಿ, ಹಾಗೂ ಒಂದು 2 ಏಲಕ್ಕಿ ತೊಗೊಂಡಿನಿ ರೀ, ಒಂದು 8ರಿಂದ 10 ಕರಿಮೆಣಸು, ಒಂದು 3 ಲವಂಗ ತೊಗೊಂಡಿನಿ, ಹಾಗೆ ಒಂದು ಅರ್ಧ ಕಲ್ಲು ತೊಗೊಂಡಿದ್ದೀನಿ ರೀ, ಒಂದು ಅರ್ಧ ಚಕ್ಕೆ. ಈ ಸೈಡೆಲ್ಲ ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ನಾವು ಹುಣಸೆ ಹುಳಿನ ಹಾಕಿ ಕಟ್ಟಿನ ಸಾರು ಮಾಡ್ತೀವಿ. ಆದರೆ ಈ ಸೈಡು ಅದು ಹುಳಿ ಜಾಸ್ತಿ ಆಗುತ್ತೋ ಏನೋ ಗೊತ್ತಿಲ್ಲ, ಒಟ್ಟು ಕಟ್ಟಿನ ಸಾರಿಗೆ ಟೊಮಾಟೋನೇ ಹಾಕ್ತಾರೆ. ನಾನು ಕೂಡ ಟೊಮಾಟೋನೇ ಹಾಕ್ತೀನಿ. ಟೇಸ್ಟ್ ಮಾತ್ರ ಮಸ್ತ್ ಬರ್ತದೆ ರೀ. ಬನ್ರಿ ಈಗ ಇದನ್ನು ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೋತೀನಿ ರೀ. ಹೂರಣ ಕೂಡ ಮಿಕ್ಸಿಗೆ ಹಾಕೊಂಡೆ ರೀ ಫ್ರೆಂಡ್ಸ. ಈಗ ನೋಡಿರಿ ಹಿಟ್ಟು ಕೂಡ ನಾದಿಟ್ಕೊಂಡಿನಿ ರೀ, ಹೂರಣನೂ ಮಿಕ್ಸಿಗೆ ಹಾಕ್ಕೊಂಡಿನಿ. ಸಾಂಬಾರನ್ನ ಮಾಡ್ಕೊಂಡಿನಿ ರೀ, ಸ್ವಲ್ಪ ಐತ್ರಿ. ಅಂದ್ರೆ ರೀ 2 ಆರ್ಡ್ರ್ ಅದಾವೆ ರೀ, ಪೂರ್ಣ ಪ್ಲೇಟ್ ರೀ. ನಾನೇ ಸುಮ್ಮನೆ ಜಾಸ್ತಿ ಆಗುತ್ತೆ, ನಮಗೂ ಕೂಡ ರಾತ್ರಿ ಊಟಕ್ಕೆ ಬೇಕಾಗುತ್ತಂತೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿನಿ ರೀ. ಸಣ್ಣಗೆ ಕುದಿಸ್ಲಿಕ್ಕೆ ಇಟ್ಟಿನಿ ರೀ, ಅದೊಂದು ಸ್ವಲ್ಪ ಉಕ್ಕು ಬಂದುಬಿಟ್ಟದು. ನೋಡಿರಿ ಹೆಂಗಾಗ್ಯದ ಕಟ್ಟಿನ ಸಾರು ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿರಿ ನಾ ಇಷ್ಟು ಬಾಂಡೆ ಕೂತವೆ, ಎಲ್ಲ ಇಷ್ಟು ಬಾಂಡೆ ತೊಳ್ಕೊಂಡು ಆಮೇಲೆ ಅನ್ನ ಮತ್ತು ಹೋಳಿಗೆ ಮಾಡ್ತೀನಿ ರೀ. ಆಮೇಲೆ ಸಿಗ್ತೀನಿ ರೀ. ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಯೂಸ್ ಆಗುವಂಥ ಬಿಸ್ನೆಸ್ ನೋಡಿರಿ ಇದು. ಹೊರಗಡೆ ಹೋಗಿ ದುಡಿಬೇಕಂತೇನಿಲ್ಲ, ಮನೆಯಲ್ಲೇ ಕುಳಿತ್ಕೊಂಡು ನಾವು ಆರಾಮಾಗಿ ನಮ್ಮ ಟೈಮ್ನ ಸೇವ್ ಮಾಡಿಕೊಂಡು, ನಾವು ಯಾವ ಟೈಮ್ ಸಿಗುತ್ತೋ ಆವಾಗ ನಮ್ಮ ಕೆಲಸನ ಅನುಕೂಲ ಮಾಡಿಕೊಂಡು ಈ ರೀತಿ ಬಿಸ್ನೆಸ್ನ ಮಾಡ್ಬೋದು ನೋಡಿರಿ. ಟೈಮ್ ನೋಡಿರಿ 8 ಆಗ್ಯದ. ಅಕ್ಕನೂ ಬಂದು ಕೂತಾಳ, ಬಾಜು ಅಕ್ಕ. ಹೋಳ್ಗೆ ಮಾಡ್ಲಾತೀನಿ ರೀ, ಇಡ್ತಾನೆ ಎಲ್ಲ ಆಯ್ತು ರೀ ಫ್ರೆಂಡ್ಸ. ಈಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ. ಹೋಳ್ಗೆ ಮಾಡ್ಕೋಬೇಕ್ರಿ. 6ಕ್ಕೆ ಕೊಡೋದು ಬೇರೆ ಆರ್ಡ್ರ್. 6 ಮಾಡ್ತೀನಿ ರೀ ಹೋಳ್ಗೆ. ಒಂದು ತಾಸ್ನಾಗೇನು ಒಂದು 10-12 ಹೋಳ್ಗೆ ಅಷ್ಟೇ ರೀ. ಅಕ್ಕ ಕೂಡ ಆಕಿನೂ ಮಾತಾಡ್ಕೊತ ಕಂಪ್ನಿ ಕೊಡ್ಲಾತಾಡ್ರಿ. ನನಗೆ ಟೈಮ್ ಪಾಸ್ ಕೂಡ ಆಲಾತದ್ರಿ. ಹಾಯ್ ಕರ ತಾಯಿ. ನೋಡ್ರಿ ಭಾಳ ಸಪೋರ್ಟ್ ಮಾಡ್ತಾಳೆ ಅಕ್ಕ. ಭಾಷೆ ಬರಲಿಲ್ಲ ಅಂದ್ರೂ ನನ್ನ ವಿಡಿಯೋ ನೋಡ್ತಾಳೆ. ಹಂಗೇನಿಲ್ರಿ, ಸಪೋರ್ಟ್ ಮಾಡ್ತಿರ್ತಾರೆ. ನೀವು ಕೂಡ ಸಪೋರ್ಟ್ ಮಾಡ್ತೀರಾ, ಇದೇ ರೀತಿ ಸಪೋರ್ಟ್ ಮಾಡಿರಿ. ಬನ್ನಿ ಹೋಳಿಗೆ ಆದ ಕೂಡಲೇ ಸಿಗ್ತೀನಿ ರೀ ನಿಮ್ಗೆ.
ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಯೂಸ್ ಆಗುವಂಥ ಬಿಸ್ನೆಸ್ ಎನ್ಬೋದ್ರಿ. ಯಾಕಂದ್ರೆ ಹೋಳಿಗೆ ಒಂದೇ ಅಂತಲ್ರಿ, ಈ ರೀತಿ ಪ್ಲೇಟ್ ಹಾಸ್ಟೆಲ್ ಮಕ್ಕಳಿಗೆ ಅಂದರೆ ಮನೆಯಲ್ಲಿ ಈ ರೀತಿ ನಾವು ಏನಾದರೂ ಅಡುಗೆ ಅಂದರೆ ಅವರಿಗೆ ಟಿಫನ್ ಕೊಟ್ಟರೆ ಎಷ್ಟೋ ಜನ ಅದಕ್ಕೂ ಒಯ್ತಿರ್ತಾರೆ. ಆದರೆ ಇಲ್ಲಿ ಅದೇನು ನಡೆಯಂಗಿಲ್ಲ ರೀ. ಆದ್ರೆ ನನಗೆ ಇಲ್ಲಿ ಹೋಳ್ಗೆದು ಆರ್ಡ್ರ್ ಮಾತ್ರ ಚಲೋ ಸಿಗ್ಲಾಕತ್ತದ. ಆದ್ರೆ ಪರವಾಗಿಲ್ಲ, ಮಾಡ್ತಿರ್ತೀನಿ ಹಾಗೆ ಅವಾಗವಾಗ. ಟೈಮ್ ನೋಡ್ರಿ 6 ಆಗಿದ್ರಿ ಫ್ರೆಂಡ್ಸ. ಹೋಳ್ಗೆನೂ ಮಾಡೋದಾಯ್ತು. ನನ್ನ ಮಗ ದೇವ್ರ ಮುಂದೆ ದೀಪ ಹಚ್ಲಾತನ್ ರೀ. ನಂದು ಹೋಳ್ಗೆ ಅದು ಆಗ್ಯದ್ರಿ. ಇನ್ನು ಬರ್ತಾರೆ ಅವ್ರು ಒಯ್ಲಕ್ಕ. ನೋಡ್ರಿ ಹಸಿಮೆಣ್ಸಿಗೆ ಹುರ್ಕೊಲಾತೀನಿ ರೀ. ಇದೇ ಹಂಚಿನಾಗ ಹೋಳ್ಗೆ ಮಾಡಿದ ಹಂಚಿನಾಗ ರೀ. ಯಾಕಂದ್ರೆ ಸಂಜೆಗೆ ಮತ್ತೆ ಎಲ್ಲಿ ಮಾಡ್ಕೊತ್ಕೊಂಡ್ರಿ. ಹೀಗೆ ಒಂದು ಸ್ವಲ್ಪ ಹಂಚು ಕೊಡೋಕೆ ಆದಿತ್ತು. ಒಂದಿಟ್ಟು ಎಣ್ಣೆ ಚಪಾತಿ ಮಾಡ್ಕೊಂಡ್ರಿ ಹೋಳ್ಗೆ ಇಟ್ಟಿನಿ ರೀ. ಇದೆಷ್ಟು ಹಸಿಮೆಣ್ಸಿಗೆ ಹುರ್ಕೊಂಡು ಆಮೇಲೆ ಚಟ್ನಿ ಕೊಡ್ತೀನಿ ರೀ. ಒಬ್ಬಳೇ ಇದ್ದೆ ರೀ, ಮಾಡ್ತೀನಿಲ್ಲ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಪರವಾಗಿಲ್ಲ, ಮಾಡ್ತೀನಿ ರೀ. ಅಡುಗೆದೇನು ಪ್ರಾಬ್ಲಮ್ ಇಲ್ಲ. ಎಷ್ಟು ಜನಕ್ಕಿದ್ರೂ ಅಡುಗೆ ಮಾಡ್ತೀನಿ. ಆದರೆ ಗೊತ್ತಲ್ಲ ನಿಮಗೆ, ಈ ರೀತಿ ನಿತ್ತು ಮಾಡೋದೇ ಒಂದು ಸ್ವಲ್ಪ ಕಷ್ಟ ಆಗ್ತಾಯಿದೆ ನನಗೆ. ಎಷ್ಟು ಜನಕ್ಕೆ ಅಡುಗೆ ಅಂದ್ರೆ ನನಗೆ ಅಡುಗೆ ಕೆಲಸ ಮಾಡೋದಂದರೆ ಬೇಸರ ಇದ್ದಿದ್ದಿಲ್ಲ ರೀ. ಆದರೆ ಏನು ಮಾಡೋದು, ಈಗ ನೋಡ್ರಿ ಈ ಟೈಪ್ ಆಗಿಬಿಟ್ಟು. ಆದ್ರೆ ಪರವಾಗಿಲ್ಲ, ಒಬ್ಬಳೇ ಇದ್ದೆ ಮಾಡ್ತೀನಿ. ಅದೇ ನಮ್ಮ ಮೈದನ್ನ ಅದೇ ವಿಚಾರಿಸಿದನ್ರಿ, ನಿನ್ಗೆ ಆಗ್ತಿತ್ತ ಮಾಡುವೇನಿಲ್ಲ ಅಂದ್ರೆ ಬಿಡು ಅಂತೇಳಿ. ಇಲ್ಲಪ್ಪ ಮಾಡ್ತೀನಿ ತಗೋ, ಟೈಮ್ನು ಕೂಡ 4 ತಾಸದ ಮಾಡ್ತೀನಿ ಅಂಥೇಳಿ 6 ಗಂಟೆ ಒಳಗಡೆ ಎಲ್ಲ ಅಡುಗೆ ಮಾಡಿ ಅವರು ಕೂಡ ಬಂದಾರೆ ಫ್ರೆಂಡ್ಸ್ ಒಯ್ಲಕ್ಕ. ನಾನು ಕೂಡ ರೆಡಿ ಮಾಡ್ತಾಯಿದ್ದೀನಿ. ಹೆಸರೇನು? ಬಿಲ್ಲಿಂಗ್ ಅಮೌಂಟ್ ಅದೇ ನಂಬರ್ ಕಳಿಸ್ರಿ. ಇಲ್ಲಾಂದ್ರೆ ಕ್ಯಾಶ್ ಕೊಡ್ರಿ ಏನು ಪರವಾಗಿಲ್ಲ. ಹಾಂ ಆಯ್ತು. ಈ ನಂಬರ್ಗೇನು ಕಳಿಸಿರಲ್ರಿ, ಅದಕ್ಕೆ ಕಳಿಸ್ರಿ. ಏ ಬಾಪು, ಕನ್ನಡ ಮಾತಾಡ್ತಿ? 620 ರೀ. ಹಾಂ ರೀ, 200 ಹಾಕಿರಲ್ರಿ ರೀ? ಹಾಂ, 620 ರೀ. ಬಿಜಾಪುರ ಸರ್ ನಮ್ದು. ಹಾಂ ರೀ, ಬಿಜಾಪುರ ರೀ. ಹೌದು ರೀ. ನಮ್ಮ ತಾಯಿ ಊರು ಬಂದುಬಿಟ್ಟು ಗುಲ್ಬರ್ಗ ಡಿಸ್ಟಿಕ್ ರೀ. ನಮ್ದು ಈ ಕಡೆ ನಮ್ಮ ಗಂಡ ಮನೆ ಬಂದುಬಿಟ್ಟು ಬಿಜಾಪುರ ರೀ. ನಿಮ್ದು ರೀ? ಕಲಬುರ್ಗಿನೇ ರೀ. ಹಳ್ಳಿ ರೀ ಏನು ಪ್ರಾಪರ್? ಆಳಂತ ತಾಲೂಕು. ಹಾಂ. ಬಾಪು ಇಲ್ಲಿ ಬರ್ತಿ? ಆರ್ಡ್ರ್ ಕೊಟ್ಟವ್ರು ಕೂಡ ಕನ್ನಡದವ್ರು ಇದ್ದರೆ ತೊಗೊಂಡು ಹೋದ್ರು ನೋಡ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗಷ್ಟೇ ಆರ್ಡ್ರನ್ನ ತೊಗೊಂಡು ಹೋದ್ರು. ನಾನು ಕೂಡ ಒಂದು ಸ್ವಲ್ಪ ಫ್ರೆಶ್ ಆಗಿ, ಅಂದರೆ ಟೈಮ್ ನೋಡ್ರಿ 6:30 ಆಗಿದೆ. ಅದಕ್ಕೆ ಒಂದಿಷ್ಟು ಸ್ವಲ್ಪ ದಗಿ ಜಾಸ್ತಿ ಅದ ರೀ. ಮಾಡಿ ಕೂಡ ಆಗ್ಯದ, ಮಳೆ ಕೂಡ ಬರಲ್ಲ. ಅದ್ರ ದಗಿ ಮಾತ್ರ ಸಿಕ್ಕಾಪಟ್ಟೆ ಅದ ರೀ. ಅಷ್ಟು ಹೋಳ್ಗೆ ಮಾಡೋಷ್ಟರಲ್ಲಿ ಮನುಷ್ಯ ಪೂರ್ಣ ಬೆವತ್ತೋಗಿತ್ತು. ಒಂದು ಸ್ವಲ್ಪನೇ ಮುಖ ಅದು ತಗೊಂಡು ಹೊತ್ತು ಮುಳುಗಿತ್ತು ಅಂತೇಳಿ ಒಂದು ಸ್ವಲ್ಪ ವಿಭೂತಿ ಹಚ್ಕೊಂಡು ನಾನು ಕೂಡ ಒಂದು ಸ್ವಲ್ಪ ಚಹಾ ಮಾಡ್ಕೋಬೇಕು ಅನ್ಸಿತ್ತು ರೀ. ಯಾಕಂದ್ರೆ ಚಹಾ ಕುಡಿಬೇಕು ಅನ್ನಂಗೆ ಅನಿಸಿತ್ತು. ಆದರೆ ಚಹಾ ಮಾಡುವಷ್ಟು ಎನರ್ಜಿ ನನಗಿರಲಿಲ್ಲ. ಅದ್ರ ಸಲುವಾಗಿ ಸುಮ್ಮನೆ ಒಂದಿಷ್ಟು ಗಾಳಿ ಕೂತು ಆಮೇಲೆ ಹೋಗಿ ಮಾಡ್ಕೊಂಡ್ರಿ ಅಂತೇಳಿ ಬಂದು ಕೂತಿ ನೋಡಿ ಫ್ರೆಂಡ್ಸ. ನಾ ಡೈಲಿ ರೂಟೀನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದ್ರಿಂದ ಇವತ್ತಿನ ವ್ಲಾಗ್ ಹೆಂಗೆ ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂದ್ರೆ ಹೋಳಿಗೆ ಆರ್ಡ್ರೇನು ಡೈಲಿ ಏನು ಇರಂಗಿಲ್ಲ ರೀ. ನಾ ಬಂದಾಗ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ. ಯಾಕಂದ್ರೆ ನಾ ಲಾಗ್ ಹಾಕೋದ್ರಿಂದ ನಾ ಏನು ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಕೂಡ ಹೇಗೆ ಅನ್ನಿಸ್ತಾ ಇದೆ ನನ್ನ ಲಾಗು, ಹಾಗೆ ನನ್ನ ಡೈಲಿ ರೂಟೀನ್ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿಕೊಡ್ರಿ. ಇಷ್ಟ ಆದರೆ ಮತ್ತೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಏನಂತ ದಯವಿಟ್ಟು ಕಮೆಂಟ್ ಮಾಡಿ. ನಾವೇನು ಅದೇನು ತಿಳ್ಕೊಳಂಗಿಲ್ಲ. ನಿಮ್ಗೆ ಹೇಗೆ ಅನಿಸುತ್ತೆ ಆ ರೀತಿ ಕಮೆಂಟ್ ಮಾಡಿದ್ರೆ ನಾವು ಕೂಡ ಇನ್ನೂ ಒಂದು ಸ್ವಲ್ಪ ಏನಾದರೂ ಇಂಪ್ರೂವ್ ಆಗಬೇಕಿದ್ರೆ ಇಂಪ್ರೂವ್ ಆಗಬೇಕು. ಇನ್ನೂ ಇಂಪ್ರೂವ್ ಆಗೇಬೇಕು ರೀ. ಆದರೂ ಕೂಡ ನೀವು ಕಮೆಂಟ್ ಮಾಡಿದ್ರೆ ಅಷ್ಟೇ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಅಂಥೇಳಿ. ನೋಡಿ ಫ್ರೆಂಡ್ಸ್, ಈ ಒಂದು ಕೈ ನಂದಾದರೆ ಇನ್ನೊಂದು ಕೈ ನಿಮ್ಮದಾದ್ರೇ ನಾನು ಚಪ್ಪಾಳೆ ತಟ್ಟಲಿಕ್ಕೆ ಸಾಧ್ಯ ಆಗೋದು ಯೂಟ್ಯೂಬಲ್ಲಿ. ಅದ್ರ ಸಲುವಾಗಿ ನಿಮಗೆ ಮತ್ತೊಮ್ಮೆ ಇನ್ನೊಮ್ಮೆ ರಿಕ್ವೆಸ್ಟ್ ಮಾಡ್ಕೊತೀನಿ, ಪ್ಲೀಸ್ ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್. ನೋಡಿ, ಇನ್ನು ಸಂಜೆ ರೂಟೀನೇ ನನಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಆಗಲ್ಲ ರೀ ಫ್ರೆಂಡ್ಸ್. ಯಾಕಂದರೆ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ನನಗೂ ಕೂಡ ಸಿಕ್ಕಾಪಟ್ಟೆ ಟೈರ್ಡ್ ಆಗಿದ್ರು. ವಿಡಿಯೋ ಮಾಡುವಷ್ಟು ಎನರ್ಜಿ ಮುಗಿದ್ರಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ಲಾಗಲ್ಲಿ. ಧನ್ಯವಾದಗಳು ಫ್ರೆಂಡ್ಸ್.